ನಮಸ್ತೆ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ನಾನು ಕಳೆದ ವಿಡಿಯೋದಲ್ಲಿ ವಾರಾಹಿ ಒಂದು ಗುಪ್ತ ನವರಾತ್ರಿ ಬರ್ತಿದೆ, ಅದಕ್ಕಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೆ ಈ ವಾರಾಹಿದು ನಿಮ್ಗೆ ಸಾಧ್ಯ ಆದರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ನಾನು ಸಾಕಷ್ಟು ಜನ ರೆಸ್ಪಾನ್ಸ್ ಮಾಡಿದ್ದೀರಾ, ಕೊಡಿ ಅಂತಲೂ ಕೇಳಿದ್ದೀರಾ. ಹಾಗಾಗಿ ಇದನ್ನು ನಾನು ಇವಾಗ ನಿಮಗೆ ವಾರಾಹಿದು ಕೆಲವೊಂದಕ್ಕೆ ಸಾಕಷ್ಟು ಇದು ಬರುತ್ತೆ. ಈಗ ನಾನು ಕೊಡ್ತಿರೋ ಅಂಥದ್ದು ಒಂದೊಂದು ರೀತಿಯಲ್ಲಿ ಕೊಟ್ಟಿದ್ದೀನಿ. ಹಣಕಾಸಿಗಾಗ್ಬೋದು, ಲಕ್ಷ್ಮೀ ವಾರಾಹಿ ಅಂತ ಬರ್ತಾಳೆ. ದುಷ್ಟಶಕ್ತಿಗಳನ್ನ 9 ದಿವಸ ನೀವು ಪೂಜೆ ಮಾಡಿ ಆ ದುಷ್ಟಶಕ್ತಿಗಳನ್ನ ದಮನ ಮಾಡೋಕ್ಕೆ ಒಂದು ವಾರಾಹಿ ಬರ್ತಾಳೆ. ಸಂತಾನಕ್ಕಾಗಿ ಒಂದು ವಾರಾಹಿ ಬರ್ತಾಳೆ. ಈ ರೀತಿ ಸಾಕಷ್ಟು ಅವಳು ನೀವು 9 ದಿವಸ ಅವಳನ್ನ ಏನು ಮಾಡ್ತಿರೋ ಒಂದೇ ರೀತಿ ಒಂದನ್ನು ಮಾಡ್ಕೊಂಡು ಹೋಗಬೇಕು. ಹಣ, ದುಡ್ಡು ಎಲ್ಲ ಪ್ರತಿಯೊಂದು ಶತ್ರುಗಳು ಎಲ್ಲ ಒಂದೇ ಇದರಲ್ಲಿ ಕೇಳಬಾರ್ದು. ನೀವು ಒಂದೊಂದನ್ನು ಹಿಡ್ಕೊಂಡು ಹೋದಾಗ 9 ದಿವಸ ಒಂದೇ ಕೆಲಸ ಆಗಬೇಕು ಅಂತ ಕೇಳಿದಾಗ ನಿಮಗೆ ಆ ಕೆಲಸ ನಿಮಗೆ ಖಂಡಿತ ಅದು ಆಗುತ್ತೆ. ಯಾಕೆ ಮಹಾತಾಯಿಯ ಒಂದು ವಾರಾಹಿ ಅನ್ನೋಳು ಭಾಳ ಅದ್ಭುತವಾದಂಥ ಶಕ್ತಿ ಉಳ್ಳವಳು, ಮತ್ತು ನಾವು ಕೇಳಿದ ತಕ್ಷಣ ಕೂಡ ನಮಗೆ ಕೊಡೋ ಅಂಥವಳು. ಇವತ್ತು ನಾನು ಕೊಡ್ತಿರೋದು ನಿಮಗೆ ವಾರಾಹಿ, ರುದ್ರ ವಾರಾಹಿ ಗಾಯತ್ರಿ ಮಂತ್ರದಲ್ಲಿ ನಾನು ಕೊಡ್ತಾಯಿದ್ದೀನಿ. ಇದು ಭಾಳ ಅದ್ಭುತವಾದಂಥದ್ದು. ಮುಂದಿನ ವಿಡಿಯೋದಲ್ಲಿ ಕೂಡ ನೀವು ಇದೇ ರೀತಿ ರೆಸ್ಪಾನ್ಸ್ ಮಾಡ್ತಾಯಿದ್ರೆ ಬೇಕು ಅಂದರೆ ಖಂಡಿತ ನಾನು ಕೊಡ್ತೀನಿ. ಏಕೆಂದರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿರೋವಂಥ ನಿಮ್ಮ ಇಷ್ಟದ ನಿಮ್ಮ ಒಂದು ವಿಡಿಯೋ ಇದು. ಹಾಗಾಗಿ ನಿಮಗಾಗೆ ಇರುವಂಥ ಒಂದು ಚಾನಲ್ಲು. ಹಾಗಾಗಿ ನೀವು ಏನು ಕೇಳ್ತಿರೋ ಅಂದರೆ ವಾರಾಹಿ ಬಗ್ಗೆ ಏನು ಕೇಳ್ತಿರೋ ಅದನ್ನು ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಬನ್ನಿ ಇವಾಗ ನಾವು ಟೈಮ್ ವೇಸ್ಟ್ ಮಾಡದೆ ಹೇಗೆ ಏನು ಅಂತ ತಿಳ್ಕೊಳ್ಳೋಣ. ಈಗ ನಾವು ವಾರಾಹಿನ ಓಕೆ, ಈ ಮಂತ್ರನ ನೀವು ಯಾವುದಾದ್ರು ಈಗ ನಿಮ್ಮ ಮೈಲಿ ಫೋಟೋ ಇರ್ಬೋದು, ಫೋಟೋ ಇದ್ರೂ ಪರವಾಗಿಲ್ಲ, ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ, ಅಥವಾ ವಿಗ್ರಹ ಇದೆಯಾ ವಿಗ್ರಹ ಇಟ್ಕೋಬೋದು, ಅಥವಾ ನಿಮಗೆ ಒಂದು ಚಕ್ರ ಬರುತ್ತೆ, ವಾರಾಹಿ ಚಕ್ರ ಬರುತ್ತೆ, ಆ ಚಕ್ರನ ಇಟ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಬೇಕಾದವ್ರು ಬೇಕು ಅಂತಂದರೆ ನಾನು ರೆಡಿ ಮಾಡಿಟ್ಟಿದ್ದೀನಿ. ಬೇಕಾಗಿರೋರು ಆ ಚಕ್ರ ಕೂಡ ಪಡ್ಕೋಬೋದು. ಮತ್ತು ಇದು ಏನೂ ಇಲ್ಲ ನಮ್ಮ ಹತ್ರ, ಇದೆಲ್ಲ ತೊಗೊಳಕ್ಕೆ ಸಮಯ ಆಗುತ್ತೆ ಮತ್ತು ನಮ್ಗೆ ತೊಗೊಳ್ಳೋಷ್ಟು ಇದಿಲ್ಲ ಅನ್ನೋರು ಕೂಡ ಒಂದು ಕಳಸನ ಪ್ರತಿಷ್ಠಾಪನೆ ಮಾಡಿ ಆ ಕಳಸದಲ್ಲಿ ದೇವಿನ ಆಹ್ವಾನ ಮಾಡಿ ಈ ಮಂತ್ರಗಳನ್ನ ನೀವು 9 ದಿವಸ ಏನಿದೆ ಆ 9 ದಿವಸ ಕೂಡ ನೀವು ಅದೇ ಆ ವಾರಾಹಿ, ಆ ದೇವಿನೇ ವಾರಾಹಿ, ಕಳಸದಲ್ಲಿ ಏನು ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ ಅದೇ ವಾರಾಹಿ ಅಂತ ಕೂಡ ಅನ್ಕೋಬೋದು. ಯಾಕೆ ಅಂದರೆ ವಾರಾಹಿ ನೀವು ಕಳಸ ಇಡಲಿ, ಫೋಟೋ ಇಡಲಿ, ವಿಗ್ರಹ ಇರಲಿ, ಒಂದು ಚಕ್ರ ಇದ್ದರೆ ಭಾಳ ಒಳ್ಳೆಯದು. ಆದರೆ ಪಾಪ ಅದು ಅಲ್ಲಿ ನಿಮಗೀಗ ಸದ್ಯಕ್ಕೆ ಸಿಗ್ತಾ ಇಲ್ಲ ಅನ್ನೋದಿದ್ದರೆ ಮಾಮೂಲಿಯಾಗಿ ಒಂದು ಕಳಸದಲ್ಲಿ ಸ್ಥಾಪನೆ ಮಾಡಿ ಆ ವಾರಾಹಿನ ನೀವು ಆ ರೀತಿ ಮಾಡ್ಕೋಬೋದು. ವೀಕ್ಷಕರೇ, ಇದಕ್ಕೆ ನೋಡಿ ಇದೇ ರೀತಿ ಬರುತ್ತೆ. ಇದನ್ನು 1000 ಪ್ರತಿದಿನ 1000 ಈ ಒಂದು ಮಂತ್ರ ನೀವು ಪಠಿಸಬೇಕು. ಅಂದರೆ ಇದು ಯಾವತ್ತು ಮಾಡಬೇಕು, ಏನು ಮಾಡಬೇಕು ಅಂತ ತಿಳಿಸ್ತೀನಿ ನಾನು. ಮೊದಲು ನೀವು ಬೆಳಗ್ಗೆ ಮಾಮೂಲಿಯಾಗಿ ಒಂದು ಪೂಜೆ ಮಾಡಿ, ಅಂದರೆ ಮಾಡಿದ್ರೂ ಪರವಾಗಿಲ್ಲ, ಅಂದರೆ ಮಾಡೋರು ಒಳ್ಳೆಯದು. ಅಂದರೆ ಸಂಜೆ ಮೇಲೆ ಇದು 7 ಗಂಟೆ ಮೇಲೆ ಮಾಡೋ ಅಂಥದ್ದು, ಅಥವಾ 8-9 ಗಂಟೆ ಕೂಡ ಮಾಡೋದು. ನವರಾತ್ರಿಯಿಂದ ರಾತ್ರಿಯಲ್ಲಿ ಮಾಡೋ ಅಂಥದ್ದು. ಹಾಗಾಗಿ 7 ಗಂಟೆ ಮೇಲೆ ಯಾವಾಗಾದರೂ ನೀವು ಮಾಡ್ಬೋದು. ಆವಾಗ ನೀವು ಮತ್ತೊಮ್ಮೆ ಶುದ್ಧ ಆಗಿ ಅವಳಿರೋ ಜಾಗದಲ್ಲಿ ಎಲ್ಲಿ ಕೂರಿಸ್ತೀರ, ಎಲ್ಲಿ ನೀವು ಪೂಜೆ ಮಾಡ್ತೀರಾ ಅಲ್ಲಿ ಆ ಜಾಗನ ಶುದ್ಧಿ ಮಾಡಿ ಒಂದು ಅಷ್ಟದಳ ಪದ್ಮ ಹಾಕಿ ರಂಗೋಲಿ ಅಂದರೆ ಬಣ್ಣದಲ್ಲಿ ಹಾಕಬೇಕು. ಅದನ್ನೆಲ್ಲ ಹಾಕಿ ಅವಳಿಗೆ ಬೇಕಾದಂಥ ಒಂದು ಇಷ್ಟವಾದಂಥ ತಿಂಡಿಗಳನ್ನ ಇಟ್ಟು, ತಿಂಡಿಗಳಂದರೆ ಎಲ್ಲ ಸಾಕಷ್ಟು ಇಡೋಕ್ಕೆ ಬೇಡ, ನಿಮಗೆ ಕೈಯಲ್ಲಿ ಶಕ್ತಿ ಇದ್ದರೆ ನೀವು ಇಡಿ ಅಷ್ಟೇ, ಶಕ್ತಿ ಇಲ್ಲಾಂದರೆ ಬೇಡ. ಅವಳಿಗೆ ಈ ದಾಳಿಂಬೆ ಅಂದರೆ ಭಾಳ ಇಷ್ಟ, ಅದನ್ನು ಬಿಡಿಸಿ ಒಂದು ಬಟ್ಲಲ್ಲಿ ಇಡಿ. ಅದು ಏನು ನಿಮಗೆ ಜಾಸ್ತಿ ಏನು ಇರೋದಿಲ್ಲ, 1 kg ತೊಗೊಂಡ್ರೆ ಒಂದು 5 ದಿವಸ 6 ದಿವಸ ಬರುತ್ತೆ ನಿಮಗೆ. ಅಂದರೆ ದಿನ ಅದೇ ಇಡೋದು ಬೇಡ. ಹೀಗೆ ಒಂದೊಂದು ದಿನಕ್ಕೊಂದೊಂದು ಹೇಳ್ತಾ ಇರ್ತೀನಿ. ಆ ಒಂದೊಂದು ಹಣ್ಣನ್ನು ನೀವು ಅರ್ಪಣೆ ಮಾಡಿ ಒಂದು ಮೊಸರನ್ನ ಅಥವಾ ಪೊಂಗಲನ್ನು ಈ ರೀತಿ ಅದು ಬರುತ್ತೆ. ಅವಳಿಗೆ ಭಾಳ ಇಷ್ಟವಾದದ್ದು ಅಂದರೆ ಇದು ಈ ಕೆಂಪನಾಗಿರುವಂಥ ಹಣ್ಣುಗಳು ಏನಿರುತ್ತೆ ಅದು ಭಾಳ ಇಷ್ಟ ಅವಳಿಗೆ. ಆ ರೀತಿಯಾಗಿ ಒಂದು ಪ್ರಸಾದ ಇಡಿ. ಮತ್ತು ಈ ಜಾಗನ ಶುದ್ಧ ಮಾಡಿ ಒಂದು ರಂಗೋಲಿ ಹಾಕಿ ದೇವಿಗೆ ನಿಮ್ಮ ಹತ್ರ ಏನಾದರೂ ಇತ್ತು, ನಾನು ಹೇಳಿದ್ನಲ್ವ, ಅಥವಾ ಒಂದು ಚಕ್ರ ಇತ್ತು, ವಿಗ್ರಹ ಇತ್ತು, ಏನಾದ್ರು ಇತ್ತು ಅಂದರೆ ಅಭಿಷೇಕ ಮಾಡ್ಬೋದು. ಅಭಿಷೇಕ ಮಾಡಿ ಅಲಂಕಾರ ಎಲ್ಲ ಮಾಡಿ ನಿಮಗೆ ಯಾವ ಶತ್ರುಗಳಿದ್ದಾರೆ, ಯಾವ ಶತ್ರುಗಳಿದ್ದಾರೆ ಅವರೇನು ದೂರ ಆಗಬೇಕಾ, ಅಥವಾ ನಿಮಗವರು ಮಿತ್ರರಾಗಬೇಕಾ, ಅಂದರೆ ಸ್ನೇಹಿತರಾಗಬೇಕಾ, ಅಥವಾ ದೂರ ಆಗಬೇಕಾ ಅನ್ನೋದು ನೀವೇ ಕೇಳ್ಕೋಬೇಕಾಗುತ್ತೆ. ಮಾಡಿಕೊಂಡು ಮತ್ತು ನಿಮಗೆ ಆ ಕೆಟ್ಟು ಸ್ವಪ್ನಗಳು ಬಿರ್ತಿದ್ದಾವೆ,
ಆ ಕೆಟ್ಟ ಸ್ವಪ್ನಗಳು ನಮಗೆ ಮಲ್ಗೋಕ್ಕಾಗ್ತಾಯಿಲ್ಲ, ದುಷ್ಟ ಶಕ್ತಿಗಳು ಕಾಣುತ್ತೆ, ಅಥವಾ ಕೆಲವೊಂದು ಕೆಟ್ಟ ರೀತಿಲಿ ನಮಗೆ ಮತ್ತೆ ಎದ್ದಾಗ ನಿದ್ದೆ ಬರಲ್ಲ. ನನಗೊಬ್ಬರು ಮೊನ್ನೆ ನಮ್ಮ ವೀಕ್ಷಕರೊಬ್ಬರು ಬಂದಿದ್ದರು. ಅವ್ರು ಹೇಳ್ತಿದ್ರು, ನನಗೆ ಬೆಳಿಗ್ಗೆ ನಾನು ಅದೇ ವಿಡಿಯೋಲಿ ಕೂಡ ಹೇಳಿದ್ದೆ ಅನಿಸುತ್ತೆ, ಮಲ್ಕೊಂಡ್ರೆ ಸ್ಟಾರ್ಟ್ ಆದರೆ ಬೆಳಗ್ಗೆ ಎದ್ದೋಳೋ ತನಕ ಒಂದೇ ಕನಸು ಬೀಳುತ್ತಾ ಇರುತ್ತೆ, ಅಥವಾ ನನ್ನ ಮಧ್ಯದಲ್ಲಿ ಟಾಯ್ಲೆಟ್ಗೆ ಹೋಗಿ ಬಂದರೂ ಮತ್ತೆ ಕಂಟಿನ್ಯೂಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಆ ಥರ ಇಂಥವ್ರದ್ದೆಲ್ಲ ಏನಾದರೂ ಇದ್ದರೆ, ಮತ್ತು ನಿದ್ದೆ ಬರೆದವ್ರು ಇದ್ದರೆ, ಕೆಟ್ಟ ದುಸ್ವಪ್ನಗಳು ಅಂತ ಹೇಳ್ತೀವಿ, ಈ ದುಸ್ವಪ್ನಗಳು ಬಿದ್ದರೆ ಇಂಥವೆಲ್ಲ ಕೂಡ ಇದರಿಂದ ಮಾಯ ಆಗುತ್ತೆ ಅಂತ. ಅದು ದುಸ್ವಪ್ನಗಳು ಹೋಗಿ ನಿಮಗೆ ಸುಸ್ವಪ್ನಗಳು ಆಗ್ತವೆ, ಅಂದರೆ ಒಳ್ಳೆಯ ಸ್ವಪ್ನಗಳು ಕೂಡ ನಿಮಗೆ ಆಗ್ತವೆ. ಇದನ್ನು ದಿನಕ್ಕೆ 1000 ಸಲದಂತೆ ಇದನ್ನು ಪಠಣೆ ಮಾಡಬೇಕು. ಇದೇನು ಮಹಾ ದೊಡ್ಡದಲ್ಲ, 3 ಲೈನ್ ಇದೆ. ಆ ಮಂತ್ರ ಕೂಡ ಬೇಕಾದ್ರೆ ಒಮ್ಮೆ ಹೇಳ್ತೀನಿ, ಯಾಕೆಂದರೆ ಸಾಕಷ್ಟು ಜನ ನಮಗೆ ಓದಕ್ಕೆ ಬರೋದಿಲ್ಲಮ್ಮ ಆ ಥರ, ಅದಕ್ಕಾಗಿ ಹೇಳಲ್ಲ, ಒಂದು ಬಾರಿ ಹೇಳಿ ಅಂತ ಹೇಳ್ತೀರಾ. ಹಾಗಾಗಿ ಈ ಒಂದು 9 ದಿವಸದಲ್ಲಿ ಕೂಡ ನಾನು ಕೆಲವೊಂದು ಹೇಳ್ತೀನಿ. ಓಂ ಮಹಾದಾಷ್ಟ್ರಾಯ ವಿದ್ಮಹೆ ಮಹಾರೌದ್ರಾಯ ಧೀಮಹಿ ತನ್ನಂ ವರಾಹಿ ಪ್ರಚೋದಯಾತ್. ಇಷ್ಟೇ. ಓಂ ಮಹಾದಾಷ್ಟ್ರಾಯ ವಿದ್ಮಹೆ ಮಹಾರೌದ್ರಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತು. ಇದನ್ನು ಪ್ರತಿದಿನ ದೇವಿ ಮುಂದೆ ಕೂತ್ಕೊಂಡು ಪೂಜೆ ಮಾಡಬೇಕಾದ್ರೆ ಅದು ಹೂವುಗಳು, ಅಂದರೆ ಇದು ಕೆಂಪು ಕಲರ್ ಹೂವು ಬರುತ್ತೆ. ಕೆಂಪು ಕಲರು ಅಂತಂದರೆ ಅದರಲ್ಲಿ ಗಣಗಲು ಹೂವಿನಲ್ಲಿ 2-3 ಥರ ಬರುತ್ತೆ. ಅಂದರೆ ರೆಡ್ಡು ಗುಲಾಬಿ ಹೂವು ಕೂಡ ಆಗುತ್ತೆ, ಅದೇ ಚಿಕ್ಕದು ಏನೋ ಹೇಳ್ತೀರಾ, ಅದು ಬಟರ್ ರೋಸ್ ಅಂತ ಹೇಳ್ತೀವಿ, ಆ ರೀತಿ ಹೂವು ಆದರೂ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ನಾನೀಗ ತೋರಿಸ್ತೀನಿ ನೋಡಿ, ಈ ರೀತಿಯಾದ ಹೂವು ನೋಡಿ, ಇಲ್ಲಿ ನಾನು ಕೈಯಲ್ಲೇ ತೋರಿಸ್ತೀನಿ ನಿಮಗೆ. ಈ ರೀತಿ ಗಣಗಲು ಹೂವು, ಈ ರೀತಿ ಕೆಂಪು ಕಲರ್ನಲ್ಲಿ ಬರುತ್ತೆ. ಇದು ನೋಡಿ, ಇದು ಜೂಮ್ ಮಾಡ್ತಾ, ಅದು ಭಾಳ ಹತ್ತಿರ ಆಯಿತು, ಹಾಗಾಗಿ ನಿಮಗೆ ಕಾಣಿಸ್ತಾ ಇಲ್ಲ ನೋಡಿ. ಈ ರೀತಿ ಅದು ಹೂವು ಬರುತ್ತೆ, ಗಣಗಲು ಹೂವಿನಲ್ಲಿ ಈ ಥರ ಬರುತ್ತೆ. ಒಂದು ಅರ್ಧ kg ತೊಗೊಂಡ್ರೆ ನಿಮಗೆ 9 ದಿವಸದ ಮೇಲೆ ಬರುತ್ತೆ. ಇದನ್ನು ಮಾಡಾದ್ಮೇಲೆ ನೀವು ಒಂದು ಬೊಗಸೆ ತುಂಬ ಹೂವು ಎತ್ಕೊಂಡು ಆ ದೇವಿ ಫೋಟೋನೋ ಚಕ್ರನೋ ಅಥವಾ ವಿಗ್ರಹನೋ ಯಾವುದಾದ್ರೂ ಇದ್ದರೆ ಅದಕ್ಕೆ ನೀವು ಹಾಕಬೇಕಾಗುತ್ತೆ. ಒಂದು ಬೊಗಸೆ ತುಂಬ ಹೂವು ಇಟ್ಕೊಂಡು ನೀವು ಅದಕ್ಕೆ ಹಾಕಬೇಕಾಗುತ್ತೆ. ಹಾಕಿದಾಗ ಆ ಮಹಾತಾಯಿಗೆ ಭಾಳ ಆನಂದ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಯಾಕೆ ನಾನು ಒಂದೇ ದಿವಸ ಹೇಳಿದಾಗ ನಿಮಗೆ ಎಲ್ಲ ಒಂದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಯಾರಿಗೆ ಒಂದು ಮಾಡಬೇಕು, ನಮ್ಮ ಕಷ್ಟ ಪರಿಹಾರ ಆಗಬೇಕು, ಇಂಥದ್ದೊಂದು ಮತ್ತೆ ನೀವು ಮುಂದಿನ ವರ್ಷ ತನಕ ಇಂಥ ಒಂದು ಸಿಕ್ಕಲ್ಲ. ವರ್ಷಕ್ಕೆ ಒಮ್ಮೆ ಮಾತ್ರ ಬರೋ ಅಂಥದ್ದು ಇದು 9 ದಿವಸಗಳ ವಾರಾಹಿ. ಅದು ಇರೋರು ಮಾತ್ರ ಹಾಕಿ. ಈಗ ನೋಡಿ ಕೇಳಿದ್ರಿ, ನಾನೀಗ ಅದನ್ನು ಕಂಟಿನ್ಯೂ ಮಾಡಿದೆ. ಇದೇ ರೀತಿ ಇನ್ನೂ ಕಂಟಿನ್ಯೂ ಮಾಡಿ ಮಹಾಲಕ್ಷ್ಮಿಗಾಗಿ ಬೇಕು, ಇನ್ನೂ ಬೇರೆ ಬೇರೆದಕ್ಕೆ ಬೇಕು ಅಂದರೆ ಖಂಡಿತ ನಾನು ಹಾಕ್ತೀನಿ. ಇದಕ್ಕಿಂತ ಪುಣ್ಯ ನನಗೂ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡಿ. ಗೊತ್ತಿಲ್ಲದಿರೋರಿಗೆ, ನಿಮ್ಮ ಮಕ್ಕಳಿರ್ಬೋದು, ತಾಯಿ ಇರ್ಬೋದು, ಬೇರೆಯವ್ರು ಇರ್ಬೋದು, ಸ್ನೇಹಿತರು ಇರ್ಬೋದು, ಅವ್ರಿಗೂ ಮಾಡಿ. ಯಾಕೆಂದರೆ ನೀವು ಮಾಡೋದು ಏನು ಮಾಡ್ತಿರೋ ಅಷ್ಟು ಪುಣ್ಯ ಅವರು ಕೊಟ್ಟಾಗ ಕೂಡ ಈಗ ನಿಮ್ಮಿಂದ ಅವ್ರಿಗೂ ಒಂದು ಪೂಜೆ ಮಾಡೋ ಆ ಪುಣ್ಯ ನಿಮಗೆ ಸಿಗುತ್ತೆ. ಹಾಗಾಗಿ ಬಾಂಧವರೇ, ಈ ಒಂದು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಮಾಮೂಲಿ ಹೇಳಿದ್ನಲ್ಲ. ಥ್ಯಾಂಕ್ ಯು.